ಸರ್ವರಿಗೂ ಸುಸ್ವಾಗತ. ಈಗ ಶುರುವಾಗಲಿದೆ ನಮ್ಮ ಸ್ಪೆಷಲ್ ಪ್ರ್ಯಾಂಕ್. ಹಲೋ ಜಯಮ್ಮ, ಹುಡುಗಿ ನೋಡಕ್ ಹೇಳಿದ್ರಲ್ಲ, ಅಯ್ಯ ಫೋನ್ ಮಾಡ್ರ ಫೋನೇ ತೆಗಿದಲ್ಲ. ಯಾರು ಅಂತ ಗೊತ್ತಾಗ್ಲಿಲ್ವೇ? ಅವತ್ ಮನೆಗ್ ಬಂದಿದ್ನಲ್ಲ, ಅವತ್ ಬಂದಿದಾಗ ಅದೇ ನಿಮ್ಮ ಕಡೆ ಇದ್ರೆ ನೋಡಿ ನಂಬರ್ ಕೊಟ್ರಲ್ಲ, ಕೇರ್ಪೇಟೆ. ಹಾ ಜಯಮ್ಮನೇ ಕೊಟ್ಟಿದ್ದು. ಜಯಮ್ಮನೇ ತಾನೇ ಮಾತಾಡ್ತಾರದು ಈಗ. ಮತ್ ನೀ ಅದ ನಂಬರ್ ಕೊಟ್ಟಿದ್ದು ಅವತ್ತು. ಗೊರಂಪುರಕ್ಕೆ ಬಂದಿದ್ನಲ್ಲ ಅವತ್ತು. ಅವತ್ತು ಅಲ್ಲಿ ಸಿಕ್ತಾಗ ಆಲಂಡೇರಿ ಕೊಟ್ಬಿಟ್ಟೋದ್ರಲ್ಲ ನಂಬರ್. ನೋಡಿ ಮಗಳಿಗೆ ಒಂದು ಹುಡುಗಿ ನೋಡಿ ಅಂತ, ಮಗನ್ಗೆ. ಇಲ್ಲೊಂದು ಇತ್ತು, ಜಕ್ನಳ್ಳಿ ಕ್ರಾಸು. ಬಟ್ ಅವರೇ ವರದಕ್ಷಿಣೆ ಕೇಳ್ತವ್ರೆ. ಏನಿಲ್ಲ, ಮದುವೆ ಮಾಡ್ಕೋಬೇಕಂತೆ. ಏನದು ಮಾಂಗಲ್ಯ ಚೈನು ಒಂದು ಕೊಟ್ಬಿಟ್ಟು ಮದುವೆ ಮಾಡ್ಕೊಳ್ಳೋದ್ರೆ. ಚಂದ್ರನ ಇದ್ಯಾಕಮ್ಮ ಈಗ ಮಗನ್ ಮದುವೆ ಮಾಡೋದಿಲ್ವೇ? ಮತ್ತೆ ಈಗ ನಗ್ತಾ ಇದೆಯಲ್ಲ. ನಾನು ಹಿಂಗೆ ಹೇಳ್ತಿದ್ರೆ, ನಾನು ಕಷ್ಟಪಟ್ಟು ಅವತ್ತು ಹೇಳಿದ್ರಲ್ಲ ತಡಿ ಜಯಮ್ಮ ಅಂದ್ಬಿಟ್ಟು ಹುಡ್ಕವ್ನಿ, ನೀನ್ ನಗ್ತಾ ಇದೆಯಲ್ಲಕ್ಕೆ. ತಮಾಷೆ ಮಾಡ್ತಿದ್ರ ಮದ್ವೆನಾ? ಇದೇನಮ್ಮ? ಎಲ್ಲಿ? ನಾನು ಹೆಂಡ್ತಿ ಅವಳೆ. ನನ್ ಪಕ್ಕದಲ್ಲಿ ನನ್ನ ಹೆಂಡ್ತಿ ಅವಳಕಣಮ್ಮ. ಕೇರ್ಪೇಟೆ ನಮ್ಮೂರು, ಹುಡುಗಿ ಜಕ್ನಳ್ಳಿ. ಈಗೇನು ಹುಡುಗಿ ಹಿಂಗ ಹೇಳವ್ರೆ, ಹಿಂಗ ಅದ ನೋಡ್ರಿ. ಈಗೇನು ಹುಡುಗನ್ ಕರ್ಕೊಂಡ್ ಬಂದಿರ ಹೆಂಗೆ? ಯಾವಾಗ ಬಂದಿರಿ? ಬುಧವಾರ. ಆಷಾಢ ಮುಗ್ದೋಯ್ತ? ಇನ್ನ ಇಲ್ಲ ತಾನೆ? ಬುಧವಾರ ಬರ್ತೀನಿ ಅಂತದೆ. ಶನಿವಾರ ಬಂದಾರ ನೋಡಕ್ಕೆ. ಭಾನುವಾರ ಅವಳು ಗಾರ್ಮೆಂಟ್ಸ್ ಹೋಯ್ತಾಳೆ. ಮಂಗಳವಾರ ದಿವಸ ಬರ್ರಿ. ಹಂಗಲ್ಲ ಕಣಮ್ಮ, ಮಂಗಳವಾರ ದಿವಸ ಹುಡುಗಿ ಫ್ರೀ ಆಗಿರ್ತಾಳೆ. ನೀವು ಬುಧವಾರ, ನೆಕ್ಸ್ಟ್ ಬುಧವಾರ ಬಂದ್ಬಿಡಿ. ನಾಳೆ ಗಂಟೆ ದಿವ್ಸಕ್ಕೆ ಹುಡುಗನ್ ಕರ್ಕ ಬರ್ರಿ. ಹುಡುಗಿ ಸುಮಾರಾಗ ಅವಳೆ ಹೆಣ್ಗೆಂಪಾಗೆ. ಏಜ್ ಒಂಚೂರು ಆಗ್ಬಿಟ್ಟದೆ, ಒಂಚೂರು ಆಗದೆ ಏಜು. ಯಾರು? ಯಾವ ಊರಲ್ಲಿ? ಈಗ ನೀವ್ ಬರಲ್ವಾ? ಅವರೇ ಬರ್ತಾರ? ಹುಡ್ಗ ಬರ್ಬೇಕು ತಾನೆ ಹುಡ್ಗಿ ನೋಡಕ್ಕೆ? ಅದೇ ಅವ್ರು ಹೇಳವ್ರೆ ಕಣಮ್ಮ, ಹುಡುಗಿಗೆ ಏಜ್ ಆಗದೆ ಒಂಚೂರು, ವರದಕ್ಷಿಣೆ ಮಾತ್ರ ಕೊಟ್ಬಿಟ್ಟು ಮದುವೆ ಆದ್ರೆ ಮಾಡ್ಕೊಳ್ಳಿ ಅಂದ್ರೆ. ಮನೆ ಎಳಿಯಬೇಕಂತ ಅವ್ರಿಗೆ. ಒಬ್ಳೆ ಮಗಳು, ಮನೆ ಎಳಿಯ. ಅವ್ರ ಮನೇಲಿ ಎತ್ಕೋದು. 2 ಎಕರೆ ಜಮೀನ್ ಅದ, ನೀರಾವರಿ. ಒಬ್ಬ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇರೋದು. ಅವ್ರ ಮನೆ ಎಳಿಯಬೇಕು. ಆಮೇಲೆ ಸೊಸೆ ಇಲ್ಲಿರ್ಬೇಕು ಅಲ್ಲಿರ್ಬೇಕು ಅಂದ್ರೆ ಆಗುದಿಲ್ಲ. ಅದನ್ನೇ ಫಸ್ಟ್ ಹೇಳ್ಬಿಡ್ತೀನಿ ನಾನು. ನಿಮ್ಗೇನ್ ಪ್ರಾಬ್ಲಮ್ ಇಲ್ವಾ? ಈಗೇನು ಬತ್ತಿರೋ ಬರೋದಿಲ್ಲ ಕರೆಕ್ಟ್ ಆಗಿ ಹೇಳ್ಬಿಡಿ.
ಅಡ್ರೆಸ್ ಬರ್ಕೊಳ್ಳಿ ಹೇಳ್ತೀನಿ. ಅಡ್ರೆಸ್ ಜಕ್ನಳ್ಳಿ ಕ್ರಾಸು ಅಲ್ಲಿ ಬಂದ್ಬಿಟ್ಟು ನನ್ನ ನಂಬರ್ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತೀನಿ ನಾನೇ. ಎಲ್ಲಿಗಪ್ಪ ಜಟ್ನಳ್ಳಿಗೆ? ಜಕ್ನಳ್ಳಿಗೆ ಬಂದ್ಬಿಟ್ಟು ಒಂದ್ 10 ಗಂಟೆಗೆ ಬಂದ್ಬಿಟ್ಟು ಕಾಲ್ ಮಾಡಿ. ಹಾ ಹಾ ನಮ್ ತಮ್ಮ ಅವನ ತಾಳಿ ನಂಬರ್ ಹೇಳ್ತೀವಿ. ನಿಮ್ಮ ಹೆಸರು ಹೇಳಿ ಅಣ್ಣ. ನಿಂಗಣ್ಣ. ಯಾಕಮ್ಮ ನಗ್ತಾ ಇದೆಯಲ್ಲ? ಸರಿ ಬಿಡಪ್ಪ, ನಾವ್ ತಮ್ಮ ಗೊತ್ತು ಜಟ್ನಳ್ಳಿ ಆಮೇಲೆ ನಾಮನಳ್ಳಿ ಎಲ್ಲ ಗೊತ್ತು. ಅವ್ನ್ ಹೇಳ್ತೀನಿ ಬಿಡಿ ನಾವ್ ತಮ್ಮನಿಗೆ. ರಾತ್ರಿ 10 ಗಂಟೆ 10:30 ಬಂದ್ಬಿಡಿ ಅಲ್ಲಿಗೆ. ಅಲ್ಲ ರಾತ್ರಿ 10:30 ನೋಡಕ್ ಬಂದಾರಣ್ಣ ಅಲ್ವಾ? ಮದುವೆ ಮಾಡ್ಕೊಂಡು ಕಳ್ಸ್ಬಿಡ್ತೀನಿ ಬೊಮ್ಮ. 10 ಗಂಟೆಗೆ ಬೊಮ್ಮ. 10:30 ರಾತ್ರಿಗೆ. ಸರಿ ಬಿಡಪ್ಪ, ಬರ್ತೀನಿ. 10:30 ಬಂದ್ರೆ 11 ಗಂಟೆಗೆ ಮದುವೆ, 12 ಗಂಟೆಗೆ ಪೊಲೀಸ್ ಸ್ಟೇಷನ್, 1 ಗಂಟೆ ನಿಮ್ಮೂರು. ಹಾ ಸರಿ ಬಿಡಣ್ಣ. ಈಗ ನಿಮ್ ಮಗ ಬಸನ್ ಕರ್ಕೊಂಡ್ ಬಂದ್ಬಿಡ್ರಿ. 10 ಗಂಟೆಗೆ ಬರ್ಬೇಕು. ರಾತ್ರಿ 10 ಗಂಟೆಗೆ ಜಕ್ನಳ್ಳಿ ಕ್ರಾಸಿಗೆ ಬಂದು ಫೋನ್ ಮಾಡಿದ್ರೆ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಬಂದು ನಾನು. ಹುಡುಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಬಂದ ತಕ್ಷಣ ಕಾರ್ ಹಚ್ಕೊಂಡ್ ಕರ್ಕೊಂಡ್ ಬರ್ತಾರ. ಸರಿನೇ? ನೀವ್ ಹೋಗ್ಲಿಲ್ಲ ಸೆಟ್ಟಳಿಗೆ? ನೀವೆಲ್ಲ ಮಾತಾಡುವಾಗ್ಲೇ ಗೊತ್ತು ಕಣ ಹೇಳಿ. ಯಾರು? ಸರಿ ಕಣ್ ಹೇಳಪ್ಪ, ಎಲ್ಲ ಗೊತ್ತು. ಎಲ್ಲ ಬೆಂಗಳೂರು ಇದ್ರ ಕೊಟ್ಟಳಿದ್ದೀರಿ ಅಂತ ಬೋರ್ನ ಯಾರ ಇರ್ಬೇಕಣ್ಣ. ಬೋರ? ಯಾವ ಬೋರ? ತೆಂಗಿನ ಮರ ಇರ್ಬೇಕು ಅಂತ ಕಣ. ಬೋರ್ ಇಲ್ಲ ಕಣಮ್ಮ. ಮೋಟ್ರು ಏನು ಇಲ್ಲ ಇಲ್ಲಿ. ಏನಿಲ್ಲ ಸಿಕ್ಕಿಲ್ಲ ಬಿಡಪ್ಪ. ನಿಮ್ಮೂರಲ್ಲೇ ಇರ್ಬೇಕು ನೋಡಿ. ಇವತ್ತು ಬಂದಿರ್ಬೇಕು ಸೆಟ್ಟಳಿಗೆ. ಸೆಟ್ಟಳಿಯ? ನಾನ್ ಕೇರ್ ಪಡೆದು ಅಂತ ಹೇಳಿದ್ರೆ ಸೆಟ್ಟಳಿ ಅಂತ ಹೇಳ್ತದಲ್ಲಮ್ಮ. ಈಗ ನೋಡಿ, ಈಗ ಹುಡುಗಿ ನೋಡ್ಸಿ ಅಂದ್ರೆ ಹುಡುಗಿ ನೋಡಿದೀನಿ, ಮದ್ವೆ ಮಾಡಿಸ್ಕೊಡ್ತೀನಿ ಅಂದ್ರೆ ಬೇಡ ಅಂತಿದ್ದೀರಾ. ಹೆಂಗಿದೆ ಕತೆ? ಸರಿ 10 ಗಂಟೆಗೆ ಬನ್ನಿ, ನಾಳೆಗೆ ಫೋನ್ ಮಾಡ್ತೀನಿ. ಇವಾಗ ನಾವ್ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ಗೊತ್ತಾಯ್ತಾ? ಈಗ ಟಿವಿ ಇದೆ ನಿಮ್ಮ ಮನೇಲಿ? ಟಿವಿ ಇಲ್ವಾ? ಸೊಸೆ ಅವಳು 24 ಗಂಟೆ ಟಿವಿ ನೋಡ್ತಾಳೆ ಕುತ್ಕೊಂಡು. ಟಿವಿ ಮುಂದೆಗಡೆ ಎಲ್ಲಾ ಧಾರಾವಾಹಿನೂ ನೋಡ್ಬೇಕಳು. 6 ಗಂಟೆಗೆ ಆನ್ ಮಾಡ್ರೆ 11 ಗಂಟೆವರೆಗೂ ಎಲ್ಲಾ ಧಾರಾವಾಹಿ. ಯಾವ್ದು ಜಿ ಕನ್ನಡದ ಬರ್ತದಲ್ಲ, ಯಾವ್ದು ಧಾರಾವಾಹಿಗಳೆಲ್ಲ ನೋಡ್ತಾಳೆ ಕಣಮ್ಮ ಅವಳು. ಟಿವಿ ರೆಡಿ ಮಾಡ್ಸು ಫಸ್ಟು. ಟಿವಿ ರೆಡಿ ಮಾಡಿಸ್ಬಿಟ್ಟು ನಾಳೆ ಕಾಲ್ ಮಾಡು. ಇದೇ ನಂಬರ್ ಕಾಲ್ ಮಾಡ್ಸು. ಬಸವ ಇಲ್ವದ? ಅವ್ರಿಗೂ ಹೇಳ್ಬಿಡು ಟಿವಿ ರೆಡಿ ಮಾಡ್ಸಕ್ಕೆ. ಸರಿ ಆಯ್ತು. ಪ್ರೇಮನ್ಗೆ ಹೇಳ್ಬಿಡು. ನೀನ್ ಬಮ್ಮ. ಪ್ರೇಮ ಬಂದ್ ಏನ್ ಮಾಡೋದು? ನೀನ್ ಬಾ. ನೀನು ಕಟ್ ಮಾಡೋದು. 10 ಗಂಟೆಯಿಂದಾಗ ನಕ್ಕು. ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಿರೋದು? ಬಸವರಾಜ. ಕಂಟಿನ್ಯೂ ಮಾಡು. ಯಾವ ಬಸವರಾಜ? ಹಲೋ, ಇಲ್ಲಿ 1 ನಿಮಿಷ. ನನ್ನ ಹಸ್ಬೆಂಡ್ ಫೋನು ಕೊಡ್ತೀನಿ ಅವ್ರ ಕೈಲಿ. ರೀ ಹಲೋ. ಯಾರಮ್ಮ? ಸಟ್ಟಳಿ ಅಂತ ಇದೆಯಲ್ಲ ಅವಾಗಿಂದ. ಸುಮ್ನಿರಮ್ಮ. ಆಯ್ತು ಇಡಮ್ಮ ಫೋನ್. ನಿಮ್ಗೆ ಮದುವೆ ಮಾಡ್ಸೋದು ಬೇಡ ಅಂತಂದ್ರೆ ನಾನೇನೋ ಅವತ್ತು ನಂಬರ್ ಕೊಟ್ರಲ್ಲ ಅಂದ್ಬಿಟ್ಟು ಮಾಡಿದ್ರೆ ಸಟ್ಟಳಿ ಅಂತ 50 ಸರಿ ಹೇಳ್ತಾವ್ರಲ್ಲಿ.
ಮಡಗಪ್ಪ ಓಡ್ತೀನಿ ಅಮ್ಮ ಬರುತ್ತೆ ಏಯ್ ಹಾ ಏನ ಹಾ ಯಾಕಣ ಹಿಂಗನ್ಬಿಟ್ಟೆ ಯಾಕೆ ಮದುವೆ ಆಗಕ್ಕೆ ಇಷ್ಟ ಇಲ್ವೇ ಹಾ ಈಗ ಹೇಳ್ತೀನಿ ಕೇಳು ಒಂದ್ ನಿಮಿಷ. ಅವತ್ತು ನಿಮ್ಮ ಅವ್ವ ಸಿಕ್ಕಿದ್ರು, ಹಿಂಗೆ ಮಾತಾಡ್ಬೇಕಾದ್ರೆ ಹುಡುಗಿ ನೋಡು ಅಂತಂದ್ರು, ಇಲ್ಲೊಂದು ಹುಡುಗಿ ಅದೇ ಅಂತ ಫೋನ್ ಮಾಡಿದ್ದೆ. ಈಗ ನಿಮ್ಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಾನೇನ್ ಮಣ್ಣೆ? ನಾನು ಯಾವ್ದೋ ಒಂದ್ ಆಯ್ತು ಕಷ್ಟಪಟ್ಟು ಹುಡುಕಿದ್ರೆ ಒಂದ ಹುಡುಗಿಯ, ನೀವೇ ನನ್ ಮದುವೆ ಮಾಡ್ಬಿಟ್ರೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ, ನಿಮ್ಮ ಅವ್ವ ನೋಡ್ರೆ ನಗ್ತಾಳೆ ಮದುವೆ ಮಾಡ್ತೀನಿ ಅಂತಂದ್ರೆ. ಈಗ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡಪ್ಪ ಆಯ್ತು. ಬಿಡಪ್ಪ ಆಯ್ತು ಆಯ್ತು ಬಿಡ್ರಪ್ಪ. ನಿಮ್ಗೆ ಮದುವೆ ಯಾಕೆ ಇಷ್ಟ ಇಲ್ಲ ಅಂದ್ರೆ ಬಿಡೋ, ಇನ್ನು ಬೇರೆ ಯಾರು ಹುಡುಗನ್ ತೋರಿಸ್ತೀನಿ. ಹಾ ಆಯ್ತು ಜಯಮ್ಮ ಆಯ್ತು. ಆಯ್ತು ಕಣಪ್ಪ ಹಾ ಆಯ್ತು. ಅವ್ರು ಇನ್ನ ಮೈಂಡಲ್ಲಿ ಹಂಗೆ ಬೈದ್ರೆ ಬಟನ್ ಏನ್ ಕೇರೆ ಮಾಡ್ತಾ ಇಲ್ಲ ಅವರು. ಅವ್ರು ಫುಲ್ ಖುಷಿಯಾಗ್ಬಿಟ್ಟಿದ್ರು ಮಗನ ಮದುವೆ ಅಂತ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲ ಬೆಲ್ ನೋಡಿ. ಗುಡ್ ನೈಟ್.